ದಯವಿಟ್ಟು ಸ್ನೇಹಿತರೆ, ಹೊಸದಾಗಿ ತಾವೇನಾದ್ರೂ ಬೋರ್ವೆಲ್ ಅನ್ನ ಹಾಕ್ಸಿದ್ರೆ ಒಂದ್ಸತಿ ನಿಮ್ ಬೋರ್ ಅನ್ನ ಸ್ಕ್ಯಾನ್ ಮಾಡಿಸೋದು ಒಳ್ಳೇದು. ಯಾಕೆ ಒಳ್ಳೇದು ಅಂತ ಹೇಳ್ತೀವಿ ಅಂದ್ರೆ, ನೋಡಿ ಈ ತರ ದೊಡ್ಡ ದೊಡ್ಡ ಗ್ಯಾಪ್ಗಳಿದೆ. ಇವ್ರು ಬೋರ್ ಹಾಕ್ಸಿ ಸುಮಾರು 15 ದಿನ ಆಗಿದೆ ಅಷ್ಟೇ, 5ರಿಂದ 6 ಇಂಚು ನೀರು ಬಂದಿದೆ ಅಂತ ಡ್ರಿಲ್ಲಿಂಗ್ ಅಲ್ಲಿ ಹೇಳಿದ್ದಾರೆ. ಅವರು ಅದೇ ತರ ಓಕೆ ಒಳ್ಳೆ ನೀರು ಬಂದಿ ನೋಡಿ ಸರ್, ದೊಡ್ಡ ದೊಡ್ಡ ಗ್ಯಾಪ್ಗಳಿದೆ. ಅದೇ ತರ ಅವ್ರನ್ನ ನಂಬಿ ಮೋಟ್ರು ಪಂಪು ಅನ್ನ ತಗೊಬಂದು ಕೇಬಲ್, ಮೋಟ್ರು, ಪಂಪು, ಸ್ಟಾರ್ಟ್ರು, ಪೈಪು ಎಲ್ಲ ತಂದು ಇಳಿಸಿದಾರೆ. ಒಂದ್ 15 ದಿವಸನೇ ಅಷ್ಟೇ ಬೋರ್ ಹಾಕ್ಸಿರೋದು. ಬಿಟ್ಟಾದ್ಮೇಲೆ ಇವ್ರಿಗೆ ಆನ್ ಮಾಡಿ ನೋಡ್ತಾರೆ, ಒಂದೇ ಒಂಚೂರು ನೀರು ಬಂದಿರಲ್ಲ. ಆವಾಗ ಇವರು ನಮ್ ವಿಡಿಯೋ ನೋಡಿರ್ತಾರೆ, ಆ ವಿಡಿಯೋ ಮುಖಾಂತರ ನಮ್ ನಂಬರ್ ತಗೊಂಡು ಕಾಲ್ ಮಾಡ್ತಾರೆ, ಸರ್ ಬನ್ನಿ ಒಂದ್ಸತಿ ನಮ್ ಬೋರ್ ಏನೋ ಸಮಸ್ಯೆ ಆಗಿರ್ಬೋದು ನೋಡೋಣ ಅಂತ. ನಾವು ಬಂದು ಸ್ಕ್ಯಾನ್ ಮಾಡ್ತೀವಿ. ನೋಡಿ ಸರ್, ಯಾವ ತರ ದೊಡ್ಡ ದೊಡ್ಡ ಗ್ಯಾಪ್ಗಳಿದೆ. ಈ ಗ್ಯಾಪ್ಗಳಲ್ಲಿ ಬಂದಿರ್ತಕ್ಕಂತ ನೀರು ಬಂದಿರೋದು ನಿಜಾನೇ ನೀರು, ಆದ್ರೆ ಆಚೆ ಬಂದಿರೋದು ನಿಜಾನೇ, ಆಚೆ ಹೋಗಿರೋದು ನಿಜಾನೇ. ಯಾವ ತರ ಆಚೆ ಹೋಗ್ತವೆ ಅಂದ್ರೆ, ಆಚೆಯಿಂದ ಇದಕ್ಕೆ ಕನೆಕ್ಟಿವಿಟಿ ಇರ್ತಕ್ಕಂತ ಲೇಯರ್ ಕಟ್ ಆಗಿರುತ್ತೆ. ಬೇರೆ ಯಾರೋ ಬೋರ್ ಹಾಕಿದಾಗ ಅವ್ರಿಗೂ ಹೋಗ್ತಿರತ್ತೆ, ಅವ್ರು ಡೌನ್ಗೆ ಇನ್ನ ಇಳಿಸಿರ್ತಾರೆ, ಅವ್ರಿಗೂ ಹೋಗಿರತ್ತೆ, ಹಂಗಾಗಿ ಇವ್ರಿಗೆ ನೀರ್ ಬಂದಿರಲ್ಲ. ಈ ತರ ನೀವು ಏನಾದ್ರೂ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಮೇಲ್ಕಂಡ ನಂಬರ್ಗೆ ಸಂಪರ್ಕಿಸಿ. ದಯವಿಟ್ಟು ಒಂದ್ಸತಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ತಪ್ಪದೇ ಹೇಳ್ತಾ ಇದೀವಿ, ಒಂದ್ಸತಿ ತಮ್ಮ ಬೋರ್ ಹಾಕ್ಸಿರೋರು ಇರ್ಬೋದು, ಹೊಸದಾಗಿ ಹಳೇದು ಎಲ್ಲಾನು ಚೆಕ್. ಹಳೇದಕ್ ಕಾರಣ ಹೇಳ್ತೀವಿ ನೋಡ್ರಿ. ಈ ತರ ನೋಡಿ, ಇದು ತುಂಬಾ ಅದೃಷ್ಟ ಇವ್ರಿಗೆ ಮೋಟ್ರ್ ಆಚೆ ಬಂದಿರೋದು, ಆದ್ರೆ ನೀರ್ ಇಲ್ವಲ್ಲ, ಬಂದ್ಬಿಟ್ಟಿದೆ, ಪರವಾಗಿಲ್ಲ. ನೋಡಿ ಯಾತ್ರ ದೊಡ್ಡ ದೊಡ್ಡ ಗ್ಯಾಪ್ಗಳಿದೆ ನೋಡಿ. ಈ ಗ್ಯಾಪ್ಗಳಲ್ಲಿ ಮೋಟರ್ ಏನ ಸಿಕ್ಕಾಕೊಂಡ್ರೆ ಆಚೆ ಬರೋದು ತುಂಬಾ ತುಂಬಾ ಅದೃಷ್ಟ ಅಂತಾನೆ ಹೇಳ್ಬೋದು. ಹಂಗಾಗಿ ದಯವಿಟ್ಟು ಒಂದ್ಸತಿ ನಿಮ್ ಬೋರನ್ನ ಸ್ಕ್ಯಾನ್ ಮಾಡಿಸ್ಕೊಳ್ಳಿ.